ಹೇಗಿದ್ದೀರಾ? ಆಕ್ಚುಲಿ ಚೆನ್ನಾಗಿಲ್ಲ ಟು ಬಿ ಫ್ರಾಂಕ್. ಗೊತ್ತಾಯ್ತು, ಯಾಕಂತಂದ್ರೆ ಯಾವಾಗ್ಲೂ ನಗ್ನಗ್ತಾ ಎಲ್ಲರನ್ನೂ ಕೂಡ ಸುತ್ತಮುತ್ತ ಇರುವಂತ ಎಲ್ಲರೂ ಕೂಡ ಎಂಟರ್ಟೈನ್ ಮಾಡ್ತಿದ್ರಿ. ಬಟ್ ಇವತ್ತು ನನ್ಗೆ ವಿಚಾರ ಗೊತ್ತಾಯ್ತು, ಪೇಮೆಂಟ್ ವಿಚಾರ ಎಷ್ಟು ಬಂದಿಲ್ಲ ಅನ್ನುವಂಥದ್ದು. ಏನಾಯ್ತು ಮೇಡಮ್, ಆಕ್ಚುಲಿ ಏನಿದು ಅಂತ? ಮಂಜುನಾಥ್ ಅವರೇ, 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಆಯ್ತಾ. ಯಾವತ್ತೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಈ ಕಚ್ಚಾ ನನ್ ಮಗ ಇದಾನಲ್ಲ, ಇವನ್ ಕೋರ್ಮಂಗ್ಲ ಅನಿಲ್ ಅನ್ನೋನು, ಒಂದು ವಸುದೇವ ಕುಟುಂಬನ ನಾನು ಒಂದು ಪ್ರೊಡಕ್ಷನ್ ಹೌಸ್ ಮಾಡ್ತೀನಿ ಅಂತ ಮಾಡ್ಬಿಟ್ಟು ಎಲ್ರ ತಲೆ ಮೇಲೂ ಚಪ್ಪಡಿಗೆಲ್ಲ ಹಾಕೋನೆ. ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಎಲ್ರು ಹೊಟ್ಟೆ ಮೇಲೂ ಹೊಡೆದ್ಬಿಟ್ಟು ಇವಾಗ ಅವನು ಹೊಸದಾಗಿ ಹೋಟ್ಲು ಬೇರೆ ಓಪನ್ ಮಾಡಿದ್ದ ಇವತ್ತು. ಅದಕ್ಕೆ ನಾವು ಅವ್ನ ಹೋಟ್ಲ ಹತ್ರ ಬಂದ್ವಿ. ಅಲ್ಲಪ್ಪ, ನಮಗ್ ಕೊಡಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ, ಹೋಟ್ಲ್ ಓಪನ್ ಮಾಡಕ್ ಹೆಂಗಪ್ಪ ನಿನ್ನ ಹತ್ರ ದುಡ್ಡು ಬಂತು ಅಂದ್ರೆ, ಏನ್ ರೌಡಿಸಮ್ ಮಾಡಕ್ ಬಂದಿದ್ದೀರಾ ಅಂತ ಕೇಳ್ದ. ನಾನಂದ್ರೆ ನಾವು ರೌಡಿಸಮ್ ಮಾಡಕ್ ಬಂದಿಲ್ಲ. ರೌಡಿಸಮ್ ಅಂದ್ರೆ ಏನು? ನಿನ್ ದುಡ್ಡನ್ ಕಿತ್ಕೊಂಡು ಹೋಗೋದು ರೌಡಿಸಮ್, ನಮ್ ದುಡ್ಡನ್ ಕೇಳೋದಲ್ಲ ರೌಡಿಸಮ್. ಏನು ಜೋರ್ ಜೋರಾಗಿ ಮಾತಾಡ್ತೀರಾ? ಮತ್ತೆ ನಿಧಾನಕ್ಕೆ ಮಾತಾಡ್ಬೇಕಾ? ಹೆಣ್ ಕೇಳಕ್ ಹೋಗಿದೀವ ಅವನ ಹತ್ರ? ದುಡ್ಡು ಕೇಳಕ್ ಹೋಗಿರೋದು. ಅದು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ ಹಾಕಲ್ಲ. ಆಮೇಲೆ ಧಮ್ಕೀಸ್ ಬೇರೆ. ನೀವು ಏನು ಜೋರ್ ಜೋರಾಗಿ ಮಾತಾಡಿದ್ರೆ ಬಂದ್ ಕೇಳಿದ್ರೆ ನಾವು ಕೊಡೋದೇ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹಿಂಗೆ 3 ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರೆ. ನಾನು ಹಂಗೂ ಮೆಸೇಜ್ ಹಾಕ್ದೆ. ನೀವು 3 ಬಿಟ್ಟು ನಿಂತ್ಕೊಂಡಿದ್ದೀರಾ ಅಂತಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ನಾವು? ನಿಮ್ 3 ತೆಗಿಬೇಕಾಗತ್ತೆ. 3 ಮಾನ ಮರ್ಯಾದೆ ಅಂತ ಇರುತ್ತಲ್ಲ ಒಬ್ಬ ಮನುಷ್ಯನ್ಗೆ, ಅದನ್ನ ಬಿಟ್ಟೆ ನಿಂತ್ಕೊಂಡ್ಮೇಲೆ ಇವನು ತೆಗಿಲೇಬೇಕಲ್ವಾ ಅದನ್ನ ನಾವು? ಈಗ ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿದೀವಿ ಆಯ್ತಾ. ಯಾರು ನಾವೇನು ಫ್ರೀಯಾಗಂತೂ ಕೇಳಿಲ್ಲ ಅವ್ರನ್ನ ದುಡ್ಡನ್ನ. ಸೊ ಈ ತರ ಮಾಡ್ತಾ ಇದ್ರೆ ಇವಾಗ ಹೆಂಗೆ ನಮ್ಗೆ? ಈಗ ನಾವು ನಮ್ಗೆ ಪೇಮೆಂಟ್ ಬಂದಿಲ್ಲ ಅಂತ ಹೇಳಿಬಿಟ್ಟು ನಮ್ಗೆ ಪೇಮೆಂಟ್ ಬರೋರ್ಗು ಕೆಲಸ ಮಾಡೋದಾದಿದ್ದಕ್ಕೆ ಚಾನೆಲ್ ಅವರು ಇದು ಪೇಮೆಂಟ್ ಇನ್ನೂ ಡಿಲೇ ಆಗುತ್ತೆ ಹಂಗಂತ ನಾವು ಟೆಲಿಕಾಸ್ಟ್ ನಿಲ್ಸಕ್ಕಾಗಲ್ಲ ಅಂತ ನಮ್ಮನ್ನ ರಿಪ್ಲೇಸ್ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ ನಮಗೆ ಕೆಲಸನೂ ಇಲ್ಲ ಆಯ್ತಾ, ಇಲ್ಲಿ ಪೇಮೆಂಟು ಇಲ್ಲ. ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಇಂಥ ಫ್ರಾಡ್ ಕಚ್ಚಡನ ಏನಕ್ಕೆ ಇವರು ಹಾಕೊಂತಾರೆ? ಪ್ರೊಡಕ್ಷನ್ ಹೌಸ್ಗಳನ್ನ ತಗೊಂತಾರೆ. ಸಾರಿ, ನಾನು ಈ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟಿದೆ ನಮ್ಗೆ. ಹೋಗ್ಬಿಟ್ಟು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಹೋಗ್ಬಿಟ್ಟು. ನಾವು ಬೈಯಲ್ವಾ ಮಂಜುನಾಥ್ ಅವ್ರೆ? ಯಾರೋ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೈಯಲ್ವಾ? ನಿಮ್ ಮನೆ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಬೈಯಲ್ವಾ ಓನರು? EMI ಕಟ್ಟಿಲ್ಲ ಅಂತಂದ್ರೆ ಬ್ಯಾಂಕ್ ಅವ್ರು ಬೈಯಲ್ವಾ? ಖಂಡಿತವಾಗ್ಲೂ ಬೈತಾರೆ ಮೇಡಮ್. ಮತ್ತೆ ಬೈದ್ವಿ ಅಂತ ನೀನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಹೌದು, ನಿಧಾನಕ್ಕೆ ಮಾತಾಡೋಷ್ಟು ಮಾತಾಡಾಗಿದೆ. ಇವಾಗ ಬೈತೀವಿ, ಏನ್ ಮಾಡಕ್ಕಾಗತ್ತೆ ಇವಾಗ ನಾವು? ಟೋಟಲ್ ಎಷ್ಟು ದಿನದ್ದು ಪೇಮೆಂಟ್ ಬರಬೇಕು ಮೇಡಮ್ ನಿಮ್ಗೆ? 3 months ಪೇಮೆಂಟ್ ಬರಬೇಕು. 3 ತಿಂಗಳದು? 3 months ಪೇಮೆಂಟ್ ಕೊಟ್ಟಿಲ್ಲ. ನಮಗ್ ಪೇಮೆಂಟ್ ಕ್ಲಿಯರ್ ಮಾಡಕ್ ಯೋಗ್ಯತೆ ಇಲ್ಲ. ಹೋಟ್ಲು ಮಾಡ್ಕೊಂಡು ಇವನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂತೆ. ನಿನ್ನ ಜೊತೆ ನನ್ನ ಕಥೆಯಿಂದ ಎಷ್ಟು ಸ್ಲಾಟ್ ಇವನ ಹೆಸರಲ್ಲಿದೆ, ಪ್ರೊಡ್ಯೂಸರ್ ಬೇರೆ. ತಿಂಗಳಿಗೆ 3 ಲಕ್ಷ ರೂಪಾಯಿ ಬರುತ್ತೆ ಮಂಜುನಾಥ್. ಸೆಟ್ಲ್ ಮಾಡು. ಅಷ್ಟು ಮನ ಮರ್ಯಾದೆ ಇರೋನು ಮನೆ ಮಠ ಮಾರ್ಬಿಟ್ಟು ಸೆಟ್ಲ್ ಮಾಡ್ಬೇಕು ಕೊಟ್ಟಿರೋರ್ಗೆ ಅಲ್ವಾ? ಕೊಡ್ಬೇಕಾಗಿರೋರ್ಗೆ. ಖಂಡಿತವಾಗ್ಲು ಅಲ್ಲ ಮೇಡಮ್. ಈಗ ಒಂದು ಅಂದ್ರೆ 3 ತಿಂಗಳಿಂದ ಪೇಮೆಂಟ್ ಎಷ್ಟು ಜನ ಆರ್ಟಿಸ್ಟ್ ಕ್ಲಿಯರ್ ಆಗಿಲ್ಲ ಅಥವಾ ಕೆಲವೊಬ್ಬರು ಮಾತ್ರನಾ? ಯಾರ್ದು ಕ್ಲಿಯರ್ ಆಗಿಲ್ಲ. ಅಂದ್ರೆ ಈಗ ಯೂನಿಟ್ ಅವ್ರದ್ದು, ಸೆಟ್ ಅವ್ರದ್ದು, ಜನರೇಟರ್ ಅವ್ರದ್ದು ಯಾರ್ದು ಕ್ಲಿಯರ್ ಆಗಿಲ್ಲ. ಎಲ್ರ ಮೇಲೂ ದೌರ್ಜನ್ಯ ಮಾಡ ಹಿಂಗೆ ದಿನಗಳ ಕತೆ ಹೇಳ್ಕೊಂಡು ಬಂದ್ರು ಸ್ಟಾರ್ಟಿಂಗ್ ಅಲ್ಲಿ. ನಾವ್ ಯಾರಿಗೂ ಮೋಸ ಮಾಡಲ್ಲ, ಕೊಟ್ಬಿಡ್ತೀವಿ. ಯಾರಿಗೂ ಮೋಸ ಮಾಡಲ್ಲ, ಕೊಟ್ಬಿಡ್ತೀವಿ. 1 ತಿಂಗಳು ವೇಟ್ ಮಾಡಿ, 15 ದಿವಸ ವೇಟ್ ಮಾಡಿ, 20 ದಿವಸ ವೇಟ್ ಮಾಡಿ ಅಂತ. ಈ ವೇಟ್ ಮಾಡಿ ಒಂದ್ ಲೆವೆಲ್ ತಲುಪದ್ಮೇಲೆ ಬಂದ್ಮೇಲೆ ಇವಾಗ ರೌಡಿಸಮ್ ಮಾಡ್ತೀರಾ? ಹೋಗ್ರಿ ತಗೊಳ್ಳಿ, ನೀವು ಅದೇನ್ ತಗೋತೀರೋ ತಗೊಳ್ಳಿ. ಅಲ್ಲ, ನಾವ್ ಇಷ್ಟಕ್ಕೆ ಅಂತ ಬಿಡಲ್ಲ. ಅವನು ಶೂಟಿಂಗ್ ಮಾಡಕ್ಕೂ ನಾವ್ ಬಿಡಲ್ಲ, ಅವ್ನು ಹೋಟ್ಲು ನಡೆಸಕ್ಕೂ ನಾವ್ ಬಿಡಲ್ಲ. ಅಲ್ಲ, ಕಾರ್ಮಿಕರ ದಿನಾಚರಣೆ ದಿನ ಕಾರ್ಮಿಕರಿಗೆ ದುಡ್ಡೇ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಮೇಡಮ್? ಅದು ಧಮಕಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಈ ತರ ಪೊಲೀಸ್ ಕಂಪ್ಲೇಂಟ್ ಎಲ್ಲ ನಿಮ್ಮೇಲೆ ದುಡ್ಡು ಕೇಳೋದೇ ತಪ್ಪ ಹಂಗಾದ್ರೆ? ದುಡ್ಡು ಕೇಳೋದೇ ತಪ್ಪಂತೆ. ನಾವು ವಾಯ್ಸ್ ರೇಸ್ ಮಾಡಿ ಕೇಳ್ಬಾರ್ದಂತೆ. ಅಲ್ಲ, ಇವನು ದುಡ್ಡು ಮೋಸ ಮಾಡಿರೋನ್ಗೆ ಇಷ್ಟು ರೋಷ ಇರ್ಬೇಕಂದ್ರೆ ದುಡ್ಡು ಕಳ್ಕೊಂಡಿರೋರ್ಗೆ ಎಷ್ಟು ರೋಷ ಇರಲ್ಲ? ಚಪ್ಲಿ ಅಲ್ಲ ಅವನಿಗೆ, ಚಪ್ಲಿ ಎಲ್ಲ ಆಗ್ತಾವಲ್ಲ, ಚಪ್ಲಿ ತಗೊಂಡ್ ಹಾಕ್ಬೇಕು ಅವ್ನಿಗೆ. ಅಂತ ಪ್ರೊಡ್ಯೂಸರ್ಗಳು, ಇಂತ ಆರ್ಟಿಸ್ಟ್ ಗಳಿಗೆ ಮೋಸ ಮಾಡೋ ಇಂತ ಕಚಡ ನನ್ನ ಮಕ್ಳು ಪ್ರೊಡ್ಯೂಸರ್ಗಳೇ ಚಪ್ಲಿ ತಗೊಂಡ್ ಹಾಕ್ಬೇಕು. ಹಗಲಂದೆ ರಾತ್ರಿ ಅಂದ್ರೆ, ಮಳೆ ಅಂದೆ ಚಳಿ ಅಂದೆ, ಅಲ್ಲ ಮಂಜುನಾಥ್ ಅವ್ರೆ, ಎಷ್ಟೋ ಸಲ ಅಳ್ಸೋದಿರೋ ಅನ್ನ ಹಾಕ್ತಾನೆ ಅವ್ನ ಯೋಗ್ಯತೆಗೆ. ಅವ್ನ್ ಪ್ರೊಡ್ಯೂಸರ್ ಅಂತ ಅವನು. ಒಂದ್ ವಾಶ್ರೂಮ್ ಫೆಸಿಲಿಟೀಸ್ ಕೊಡಲ್ಲ. ಒಂದ್ ಔಟ್ಡೋರ್ ಕರ್ಕೊಂಡು ಹೋಗ್ಬಿಟ್ರೆ ನಾವ್ ಎಲ್ಲಂದ್ರಲ್ಲೂ ಯೂಸ್ ಮಾಡ್ಬೇಕು ವಾಶ್ರೂಮ್ ನ. ಒಂದ್ ಹೆಣ್ಮಕ್ಳಿಗೆ ಒಂದ್ ವಾಶ್ರೂಮ್ ಫೆಸಿಲಿಟೀಸ್ ಇಲ್ಲ ಇಲ್ಲಿ ನೆಟ್ಟಿಗೆ. ಈ ತರ ಎಲ್ಲ ನಾವ್ ಕೆಲಸ ಮಾಡ್ಕೊಂಡ್ ಬಂದ್ಮೇಲೂ ನಮಗ್ ದುಡ್ದಿರೋ ದುಡ್ಡು ನಿನಗ್ ಕೊಡಕ್ ಆಗಲ್ಲ ಅಂತಂದ್ಮೇಲೆ
ನಿಜವಾಗ್ಲೂ ಈ ಪ್ರೊಡ್ಯೂಸರ್ಗೆ ನಾನು ಎಷ್ಟು ಸಪೋರ್ಟಿವ್ ಆಗಿದೆ ಗೊತ್ತಾ. ಆಯ್ತು ಅನಿತ್, ನಿಮ್ಗೇನೋ ಕಷ್ಟ ಇದೆ, ಮಾಡ್ತಾ ಇದ್ದೀರಾ, ಮಾಡಿ 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 ಅಂದ್ಬಿಟ್ಟು ಇವಾಗ ನಮ್ಮೇಲೆ ಹಿಂಗ್ ಮಾಡ್ತಾ ಇದ್ದಾನಂದ್ರೆ ಏನರ್ಥ? ಅಲ್ಲ, ಇವಾಗ ಕ್ಯಾಶುಯಲ್ ಆಗಿ ಕುತ್ಕೊಂಡು ಕೇಳೋ ವಿಧಾನದಲ್ಲೆಲ್ಲ ಕೇಳಿದಿರಾ, ಕೊಟ್ಟಿಲ್ಲ ಅಂತ ಅಂದ್ಮೇಲೆ ತಾನೇ ನೀವು ಮತ್ತೆ ವಾಯ್ಸ್ ರೇಸ್ ಹೌದು ಮಾಡ್ಬಾರ್ದಂತೆ. ಇರುತ್ತೆ. ಅವನ್ ಏನು ಹೇಳ್ಬಾರ್ದಂತೆ, ಅವ್ನ್ ಕೊಟ್ಟಾಗ ಇಸ್ಕೋಬೇಕಂತೆ. ಆಯ್ತು, ಕೊಟ್ಟಾಗ ಇಸ್ಕೊಳ್ಳೋಣ, ಯಾವಾಗ ಕೊಡ್ತೀಯಾ ಅದಾದ್ರೂ ಹೇಳು. ಅದು ಹೇಳ್ತಿಲ್ಲ ಡೇಟು. ಕೊಡೋ ಉದ್ದೇಶ ಇದ್ರೆ ತಾನೇ ಹೇಳಕ್ಕೆ. ಅಲ್ಲ ಮೇಡಮ್, ಒಂದ್ ಸೀರಿಯಲ್ ನಡೀತಿದೆ ಅಂತಂದ್ರೆ ಪಾಪ ಎಷ್ಟೋ ಜನ ಬಡವರೆಲ್ಲಾನು ಕೂಡ ಇರ್ತಾರೆ ಮೇಡಮ್. ಸೆಟ್ ಬಾಯ್ಗಳಾಗಿರ್ತಾರೆ, ಸೆಟ್ ಆರ್ಟಿಸ್ಟ್ಗಳಾಗಿರ್ತಾರೆ, ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಟೆಕ್ನಿಷಿಯನ್ಸ್ ಇರ್ತಾರೆ, ಆ ಲೈಟ್ಗಳು ಹಿಡ್ಕೊಳ್ಳುವಂತವ್ರೆಲ್ಲಾನು ದಿನಗೂಲಿಗೆ ಬಂದಿರ್ತಾರೆ. ಅವ್ರೆಲ್ಲ 3 ತಿಂಗಳಿಂದ ಹೆಂಗ್ ಸಂಸಾರ ನಿಭಾಯಿಸ್ತಿದ್ದಾರೆ ಅನ್ನುವಂಥದ್ದೇ ಒಂದು ಕ್ವಶನ್ ಮಾರ್ಕ್ ಕಾಡ್ತಿರುವಂತದ್ದು ನನಗೆ. ಅಯ್ಯೋ, ಎಂತ ದುರಂತ ಆಗಿದೆ ಅಂದ್ರೆ, ಈಗ ಹೊಸ ಪ್ರೊಡಕ್ಷನ್ ಹೌಸ್ ತಗೊಂಡಿದ್ದಾರೆ, ಅವ್ರದ್ದು 60 days ಪೇಮೆಂಟ್ ಅಂತೆ. ಟೋಟಲಿ 5 months ಇಂದ ಆರ್ಟಿಸ್ಟ್ ಗಳಿಗೆ ಪೇಮೆಂಟ್ ಇಲ್ಲ. 5 months ಇಂದ ಅಂದ್ರೆ ಇಟ್ಸ್ ಈಕ್ವಲ್ ಟು half a year. ಜಸ್ಟ್ ಇಮ್ಯಾಜಿನ್, ಹೌ ಶುಡ್ ವಿ ಸರ್ವೈವ್? ಇದು ಕ್ವಶನ್ ನನಗೆ. ಹೌ ಶುಡ್ ವಿ ಸರ್ವೈವ್? ಇಷ್ಟು ಇಟ್ಕೊಂಡು ನಾವು ಇವ್ರ ಹತ್ರ ಸಮಾಧಾನ ಕೇಳಿ, ಯಾರಿಗಿರುತ್ತೆ ಮಂಜುನಾಥ್ ಸಮಾಧಾನ? ಯಾರಿಗಿರುತ್ತೆ? ಅಂದ್ರೆ ನೀವು ಜೋರ್ ಮಾಡಿದ ತಕ್ಷಣ ನಿಮ್ಗೆ ಕೊಟ್ಬಿಡ್ತೀವಿ ಅಂತಾನೆ. ಆಯ್ತು ಗುರು, ಸಾಫ್ಟ್ ಆಗಿ ಕೇಳಿದ್ರಿ ತಾನೆ, ಯಾಕೆ ಕೊಟ್ಟಿಲ್ಲ? ಆಯ್ತು, ನಿನ್ ಮಾನ ಮರ್ಯಾದೆ ಆದ್ರೂ ತೆಗಿಯೋಣ ಬಿಡು, ಅಟ್ಲೀಸ್ಟ್ ದುಡ್ಡಂತೂ ಬರ್ತಾ ಇಲ್ಲ. ಇವಾಗ ಎಷ್ಟು ಜನ ಹೋಗಿದ್ರೆ ಮೇಡಮ್ ಕಂಪ್ಲೇಂಟ್ ಮಾಡಕ್ಕೆ? ನೀವು ಒಬ್ಬರೇ ಹೋಗಿದ್ದೀರಾ ಅಥವಾ ನಿಮ್ ಜೊತೆ ಯಾರಾದ್ರೂ ಕೋ-ಆರ್ಟಿಸ್ಟ್ಗಳು ಯಾರಾದ್ರೂ ಬಂದು ಕೋ-ಆರ್ಟಿಸ್ಟ್ಗಳು? ಇವಾಗ ಚಾನೆಲ್ ಅವರು ನಮ್ದು ರೆಪ್ಯುಟೇಷನ್ ಹಾಳಾಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಆರ್ಟಿಸ್ಟ್ಗಳನ್ನ ಹೋಗಕ್ ಬಿಟ್ಟಿಲ್ಲ ಅವರು. ಯಾಕಂದ್ರೆ ಅವ್ರು ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ. ನಾವು ಕ್ವಿಟ್ ಮಾಡ್ಬಿಟ್ಟು ಬಂದಿದೀವಿ ಪ್ರಾಜೆಕ್ಟ್ ನ. ಹಾಗಾಗಿ ನಾವು ಧೈರ್ಯ ಮಾಡಿ ಬಂದಿದೀವಿ. ಅವರು ಪ್ರಾಜೆಕ್ಟ್ ಎಲ್ಲ ಇರೋದಕ್ಕೆ ಪ್ರಾಜೆಕ್ಟ್ ಹೆಸರು ಇದಾಗುತ್ತೆ ಇದಾಗುತ್ತೆ ಅಂತ ಅವ್ರಿಗೇನು ಹೇಳಿದಾರೋ ನಮಗ್ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರು ಬರ್ಬೇಕು ಅಂತ ಆಸೆ ಇದ್ರು, ಅವ್ರು ಬರಕ್ ಆಗಿಲ್ಲ. ಬಟ್ ಟೆಕ್ನಿಷಿಯನ್ ಒಂದಷ್ಟು ಜನ ನಮ್ ಜೊತೆ ಇದ್ರು. ಅವರು ಅದೇ ಹೇಳ್ತಾರೆ, ನಮ್ಮ ಹೆಂಡತಿ ಮಕ್ಕಳು ಹಚ್ಕೊಂಡಿದ್ದಾರೆ ಮೇಡಮ್, ಮಕ್ಕಳು ಫೀಸ್ ಕಟ್ಟಿಲ್ಲ ಮೇಡಮ್ ಅಂತಾರೆ. ಸದ್ಯಕ್ಕೆ ಇವಾಗ ನಿಮ್ ಕೆಲಸ ಇಲ್ಲ, ಸಂಬಳನೂ ಇಲ್ಲ. ಹೌದೌದು. ಈಗ ನಾನು ಇದು ಇವಾಗ AP ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಮೇಡಮ್ ನೀವು ಲೀಗಲ್ ಆಗಿ ಪ್ರೊಸೀಜರ್ ತಗೊಂತಾ ಇದ್ರಾ? ಲೀಗಲ್ ಆಗು ತಗೋತಾ ಇದ್ದೀನಿ. ಆಮೇಲೆ ಅಲ್ಲಿ ಅವ್ನು ಎಲ್ಲಿ ಹೋಟ್ಲ್ ನಡೆಸ್ತಾನೋ, ಎಲ್ಲಿ ಶೂಟಿಂಗ್ ಮಾಡ್ತಾನೋ ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತೀವಿ. ಅವ್ನು ಎಷ್ಟು ಕಂಪ್ಲೇಂಟ್ ನಮ್ಮ ಮೇಲೆ ಕೊಡ್ತಾನೋ ಕೊಡ್ಲಿ. ಓಕೆ.